ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಓಕೆ. ಇವತ್ತು ಎಗ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನಾನು 3 ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಜೊತೆಗೆ ಪುದೀನ ಸೊಪ್ಪನ್ನು ಹಾಕ್ಬೋದು, ನೀವಿದ್ದರೆ ಹಾಕಿ. ಬಟ್ ನನ್ನ ಹತ್ರ ಇವತ್ತು ಇರಲಿಲ್ಲ, ನಾನು ಹಾಕಲಿಲ್ಲ. ಹಾಗೆ ಇಲ್ಲಿ 4 ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಇಲ್ಲಿ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ ಟೇಸ್ಟಿಗೆ ಅಂತ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆ ನೋಡಿ ಪಲಾವ್ ಎಲೆ, 1 2 3 ಚಕ್ಕೆನ ತಗೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ಬಿಸಿಗೆ. ಅದು ಇವಾಗ ಬಿಸಿಯಾಗಿದೆ. ಇವಾಗ ನಾನು 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಇದ್ರ ನೋಡಿ ಫ್ರೆಂಡ್ಸ್, ಇವಾಗ ನಾನು ಸ್ಟವ್ ಮೇಲೆ ಕುಕ್ಕರನ್ನು ಬಿಸಿಯಾಗಿ ಇಟ್ಟಿದ್ದೀನಿ. ಕುಕ್ಕರ್ ಬಿಸಿಯಾಗಿದೆ. ಹಾಗೆ ನಾನು 4 ಟೀ ಸ್ಪೂನು ಎಣ್ಣೆಯನ್ನು ಇದರೊಳಗಡೆ ಹಾಕಿದ್ದೀನಿ. ನೀವು ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೋಬೋದು. ಇವಾಗ ಎಣ್ಣೆ ಕಾದಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಮೊಟ್ಟೆ ಇದೆಯಲ್ಲ, ಅದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಮೊಟ್ಟೆನ ಸ್ವಲ್ಪ ಈ ರೀತಿ ಇದನ್ನು ಸ್ವಲ್ಪ ಮೇಲ್ಪದರ ಮಾತ್ರ ಕಟ್ ಮಾಡಿ ಹಾಕ್ಕೋಬೇಕು. ಯಾಕಂದರೆ ಅದು ಮಸಾಲೆ ಎಲ್ಲ ಸ್ವಲ್ಪ ಒಳಗಡೆ ಎಲ್ಲ ತಗೊಳ್ಳಿ ಅಂತ. ನೋಡಿ ಹೀಗೆ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಫ್ರೈ ಆಗಿದೆ. ಇದನ್ನು ನಾನು ಒಂದು ತಟ್ಟೆಗೆ ಎತ್ತಿಟ್ಕೊತೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಇದೇ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನಾನು ತಗೊಂಡಿರುವಂಥ 2 ಚಕ್ಕೆ ಹಾಗೂ 1 2 ಪಲಾವ್ ಎಲೆ, 1 ಸ್ಟಾರು, 1 ಏಲಕ್ಕಿ, 2 ಲವಂಗ, ಇದನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಈರುಳ್ಳಿ ತುಂಬ ಫ್ರೈ ಆಗಬೇಕು. ನಾವು ಏನೇ ಒಂದು ನಾನ್ ವೆಜ್ ಮಾಡೋದಿದ್ರೂ ಈರುಳ್ಳಿ ತುಂಬ ಫ್ರೈ ಆದಮೇಲೆ ನಾವು ಮಾಡಬೇಕು. ಆ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಆವಾಗ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಚಿಕನ್ ಸಾರು ಮಾಡುವಾಗ ಅಥವಾ ಬಿರಿಯಾನಿ ಮಾಡುವಾಗ ಈ ರೀತಿಯೆಲ್ಲ ಈರುಳ್ಳಿನ ತುಂಬ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಇದಕ್ಕೆ ನೋಡಿ 2 ಟೊಮೆಟೊ ಹಚ್ಚಿಟ್ಕೊಂಡಿದ್ನಲ್ಲ, ಆ ಟೊಮೆಟೊನ ಹಾಕ್ತಾಯಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಇದನ್ನು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ರೀತಿ ಫ್ರೈ ಮಾಡ್ತೀವಿ ಸ್ವಲ್ಪ ಹೊತ್ತು. ನೋಡಿ ಫ್ರೆಂಡ್ಸ್, ಇವಾಗ ಈ ಈರುಳ್ಳಿ ಜೊತೆಗೆ ಟೊಮೆಟೊ, ಹಸಿಮೆಣಸು ಎಲ್ಲ ಹಾಕಿದ್ನಲ್ಲ, ಅದೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕು. ಇವಾಗ ನಾನು ಮನೆಯಲ್ಲೇ ಮಾಡಿರುವಂಥ ಒಂದು
ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಆವಾಗಲೇ ನಿಮ್ಗೆ ತೋರಿಸೋಕ್ಕೆ ಮರ್ತು ಹೋಗಿದ್ದೆ, ಸಾರಿ. ಇವಾಗ ಅದಕ್ಕೆ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀರಲ್ಲ, ಆವಾಗ ನೀವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹಾಗೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಕಲರು ಚೆನ್ನಾಗಿರುತ್ತೆ. ಇದು ನಾನು ಹೀಗೆ ತೋರಿಸ್ತಾ ಇದ್ದೀನಿ, ಇದನ್ನ ಹೀಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾವು ಆಗಲೇ ತೋರಿಸಿದ್ನಲ್ಲ ನಾನು, ಚಿಲ್ಲಿ ಪೌಡ್ರು ಗರಂ ಮಸಾಲೆ ಎಲ್ಲ ತೊಗೊಂಡಿದ್ದು, ಅದನ್ನು ಇವಾಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಚಿಲ್ಲಿ ಪೌಡರು, ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಎಗ್ ಬಿರಿಯಾನಿ ಮಸಾಲನೂ ತೊಗೊಂಡಿದ್ದೀನಿ. ಅದನ್ನೆಲ್ಲ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಇಲ್ಲಿ 1.5 ಲೋಟದಷ್ಟು ರೈಸನ್ನು ತೊಗೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಮೊದಲು ನೆನೆಸಿ ವಾಶ್ ಮಾಡಿ ಇಟ್ಕೊಂಡಂಥ ಅಕ್ಕಿ ಇದು. ಇದನ್ನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಅಕ್ಕಿನ ಇದರ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಥರ ಮಾಡ್ಕೊಳ್ಳೋಣ. ಇದೊಂದು ಸ್ವಲ್ಪ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. 1.5 ಲೋಟ ಅಕ್ಕಿಗೆ ನಾನು ಇಲ್ಲಿ 3 ಲೋಟ ನೀರು ತಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಕುದಿ ಬಂದಿದೆ ನೋಡಿ. ಇವಾಗ ಏನು ಮಾಡಬೇಕಂದ್ರೆ, ಸ್ವಲ್ಪ ಇಟ್ಕೊಂಡಿದ್ವಲ್ಲ ಆ ಕೊತ್ತಂಬರಿ ಸೊಪ್ಪನ್ನು ಇವಾಗ ಹಾಕಬೇಕು. ಮತ್ತು ಬೇಯಿಸಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಈ ಮೊಟ್ಟೆನ ಇವಾಗ ನಾನು ಸೇರಿಸ್ತಾ ಇದ್ದೀನಿ ನೋಡಿ. ಇವಾಗ ಸೇರಿಸ್ತಾ ಇದ್ದೀನಿ. ಇವಾಗ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ. ನಾವು ತುಪ್ಪ ಲಾಸ್ಟಲ್ಲಿ ಮೇಲೆ ಸ್ವಲ್ಪ ತುಪ್ಪ ಹಾಕೋದ್ರಿಂದ ಏನಾಗುತ್ತೆ, ಇದು ರೈಸ್ ಉದುದ್ರಾಗಿ ಬರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಇವಾಗ ಒಂದು ಕುದಿ ಬಂದಿದೆ. ಇವಾಗ ಮುಚ್ಚಳ ಮುಚ್ಚಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ರೆಡಿ ಬಿರಿಯಾನಿ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ವಾವ್, ಎಗ್ ಬಿರಿಯಾನಿ ರೆಡಿಯಾಗಿದೆ ನೋಡಿ. ಈ ರೀತಿ ಬಂದಿದೆ. ವಾವ್, ನೋಡಿ ಫ್ರೆಂಡ್ಸ್, ಇವತ್ತಿನ ಎಗ್ ಬಿರಿಯಾನಿ ಹೇಗೆ ಬಂದಿದೆ ನೋಡಿ. ಅಡ್ಡ ಬರ್ತಾಯಿದೆ ಫ್ರೆಂಡ್ಸ್. ನಮ್ಮ ರಾಧಾಕೃಷ್ಣ TV ಚಾನಲ್ ಇದೆಯಲ್ಲ, ಇದು ರೀಸೆಂಟಾಗಿ ಓಪನ್ ಮಾಡಿದಂಥ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ತಿಳಿಸಿ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.